ಈಗ ಬಟ್ಟೆ ಹಾಕೊಂಡು ರೆಡಿ ಆಗ್ತೀವಿ ಗೈಸ್. ನಮಗ ಶ್ರೀ ದೇವರಮ್ಮನವರ ಸನ್ನಿಧಿಗೆ ಬಿದ್ಬಿಟ್ಟು ಫುಲ್ ಬ್ಲಡ್ ಹೋಗ್ತಿದೆ, ತಲೆಗೆ ಏಟಾಗಿದೆ ಅನ್ಸುತ್ತೆ ಗೈಸ್. ಇನ್ನು ಪಿಕ್ಚರ್ ಅಭಿ ಬಾಕಿ ಹೈ. ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವತ್ತು ಸ್ಪೆಷಲ್ ಏನಂದರೆ ಇವತ್ತು ದೇವರಮ್ಮನ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಈಗ ಬಟ್ಟೆ ಹಾಕೊಂಡು ರೆಡಿ ಆಗ್ತೀವಿ ಗೈಸ್. ನಮಗೆ ನಮ್ಮ ಧೈರ್ಯ ಹೊತ್ತೆ ಇಲ್ಲಿ ನಮ್ಮ ಗಾಡಿ ನೋಡಿ ಅಲ್ಲಿ ನಿಂತಿದೆ ಗಾಯ್ಸ್. ಇವಾಗ ಹೊರಟ್ವಿ, ಅಲ್ಲಿ ಹುಡುಗರೆಲ್ಲ ಜಾಯ್ನ್ ಆಗ್ತಾರೆ ಗಾಯ್ಸ್. ಹುಡುಗರೆಲ್ಲ ಜಾಯ್ನ್ ಆಗ್ತಾರೆ. ಅಲ್ಲಿಂದ ಹಂಗೆ ಬೆಟ್ಟ ಹತ್ತದು. ಅಲ್ಲಿ ಫುಲ್ ಮಳೆ ಅಂತೆ, ನೋಡಬೇಕು, ಕೆಸರೆಲ್ಲ ಇರುತ್ತೆ, ನೋಡುವ ಹೆಂಗಿರುತ್ತಂತ. ಆ್ಯಕ್ಚುಲಿ ಪಂಚೆ ಹಾಕೋದೆಲ್ಲ ಹೋಗುವ ಅಂತ ಒಂದು ಪ್ಲ್ಯಾನ್ ಇತ್ತು, ಬಟ್ ಅಲ್ಲಿ ಹೆವಿ ಕೆಸರಂತೆ, ಸುಮ್ಮನೆ ಹಿಂಸೆ ಆಗುತ್ತೆ. ಸೊ ಅದು ಹಂಗೆ ನಾರ್ಮಲಾಗಿ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಈ ರೋಡಲ್ಲೆಲ್ಲ ಬಂದ್ಬಿಟ್ರೆ, ಆಪೋಸಿಟಲ್ಲಿ ಗಾಡಿ ಬಂದ್ಬಿಟ್ರೆ ಸೈಡು ಹೋಗಕ್ಕೆ ಆಗಲ್ಲ ಅಂದ್ಕೊಳ್ಳಿ. ಸೈಡ್ ಕೊಡೋದೇ ದೊಡ್ಡ ಮ್ಯಾಟ್ರ್ ಆಗುತ್ತೆ, ಆ ಥರ ಇದೆ ರೋಡೆಲ್ಲ ಗೈಸ್. ಫೈನಲಿ ಬಂದ್ವಿ ಕೆಲ್ಸಗಳಿಗೆ ಬಂದ್ಬಿಟ್ಟು ಇವಾಗ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಪೀಸಾಗಿ ಹೋಗೋದೇ ಇವಾಗ ಕೆಲಸ. ತಿರುಗಿ ನೋಡಲ್ಲ ಇವಾಗ. ನಮ್ಮ ಬಾಯ್ಸ್ ಬಂದರು ಇಲ್ಲಿ ಇವಾಗ, ಎಲ್ಲ ಪೀಸ್ ರೆಡಿಯಾಗಿದ್ದಾರೆ. ಇವ್ರು ಪುನೀತ್ ಬ್ರೋ ಅಂತ, ನನ್ನ ಹೆಸ್ರೆ ಬ್ರೋ. ಹಾಯ್, ಸೇ ಹಾಯ್. ಗಾಯ್ಸ್ ಇವಾಗ ರೆಡಿ ಆಗ್ತಿದ್ರೆ ಅಷ್ಟೊತ್ತಿಗೆ ಇನ್ನು ಯಾರೋ ಬಂದ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಜೊತೆಗೆ ಎಲ್ಲಿಗೋ ಹೋಗ್ತೇನೆ ನಾನು. ಸಾಹಸಗಳು ಗಾಯ್ಸ್, ಏನು ಮಾಡೋಕ್ಕಾಗಲ್ಲ. ಎಲ್ಲಿ ಹೊಲ್ಟಾರೆ ಈಗ ಅವರು? ನಿಮಗೆ ಗೊತ್ತಿರ್ಬೇಕು, ನೀವೇ ತಾನೇ ಬೈಕ್ ಕೊಟ್ಟು ಕಳಿಸಿತ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಬಂದ್ರು ಗೈಸ್, ಇನ್ನು ಬಂದು ಇವಾಗ ಅರ್ಜೆಂಟ್ ಮಾಡ್ತೀರ ನಮಗಿನ. ಬಾರ ಹೋನಲ್ಲ, ಏ ಬರ್ತೀರಾ ಇಲ್ಲಲ್ಲೋ? ಒಂದು ಗಂಟೆ ಮಾಡ್ತೀರಲ್ರೋ. ಒಂದು ಗ್ಯಾಸು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಎಷ್ಟು ಗಾಯ್ಸ್, ಅದು ನೆನ್ನೆ ಇನ್ನು ಇವಾಗೆಲ್ಲ ಡೇ ರೂಲ್ಸ್ ಸ್ವಲ್ಪ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಫಸ್ಟೆಲ್ಲ ನೈಟ್ ಹತ್ತುತ್ತಾ ಇದ್ವಿ, ಸಖತ್ತಾಗಿರೋದು. ನಾನು ಇದುವರೆಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹತ್ತಿರೋದು, ಬಟ್ ನೈಟ್ ಹತ್ತಿದ್ರೆ ಅವಾಗ ಸಖತ್ ಇರ್ತಿತ್ತಂತೆ. ಈ ಟೈಮ್ ಮಾತ್ರ 2 ಗಂಟೆ ಮಾಡ್ಬಿಟ್ಟಿದ್ದಾರೆ. ಡೈಲಿ ಹೆಂಗೋ ಬಿಸ್ನೆಸ್ ಸ್ವಲ್ಪ ಕಮ್ಮಿ ಇದೆ, ಇವಾಗಲೇ ಹೋಗೋದು ಒಳ್ಳೇದು. ಒಳ್ಳೆ ಸುಸ್ತು, ಇವಾಗಲೇ ಫುಲ್ ಟೈರ್ಡ್ ಆಗ್ಬಿಟ್ಟಾರೆ ಅವ್ರು. ನಿಮಗೆ ಅದೇ ಹೇಳ್ದನಲ್ಲ, ಪುನೀತ್ ಮಡಿಕೇರವರು. ಮಡಿಕೇರಿ ಬ್ರೋ, ಬಾಳೆಲೆ ಅಲ್ಲಿಂದ ಇರಬೇಕು ಜೀವನದಲ್ಲಿ. ನಡ್ರಿ, ಎಷ್ಟು ದೂರ ಐತೆ, ಬೆಟ್ಟ, ಕಾಡು, ಗುಡ್ಡ, ನದಿ, ಪರ್ವತ, ಹೋಗ್ತಾ ಇರ್ರಿ. ಅರಿತಾ ಇರ್ಬೇಕು ಅಂತೀರಾ? ಇರ್ಬೇಕು ಜೀವನದಲ್ಲಿ. ಮನುಷ್ಯ ನಿತ್ಯ ನೀರ್ ಆಗ್ಬಾರ್ದು, ಬಾವಿ ಆಗ್ಬಾರ್ದು. ಮನುಷ್ಯ ಯಾವಾಗ್ಲೂ ನದಿ ಆಗ್ಬೇಕು, ಹರಿಬೇಕು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನ್ಯೂ ಬ್ಲಾಗರ್ ಬಂದಿರ ಗಾಯ್ಸ್, ಹೊಸ ಬ್ಲಾಗ್ ಮಾಡ್ತಾ ಇದ್ದಾನೆ. ಹೇಳು ಬ್ರೋ. ಇವರು ಸಹ ಶ್ರೀ ದೇವರಮ್ಮನವರ ಸನ್ನಿಧಿಗೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಭಯಂಕರ ಸೈಕ್ ಮಾಡ್ತಿದ್ದಾರೆ. ಸೈಕ್ ಅಂದ್ರೆ ಕಮ್ಮಿ ಸೈಕಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇದೇ ಇಂಟ್ರೆಸ್ಟ್ ನೋಡಿ ಗೈಸ್, ಎಷ್ಟು ಜನ ಹೋಗ್ತಿದ್ದಾರೆ. ಶಾಲೆ ತಗೊಳ್ಳೋದಾ ಒಂದೊಂದು? 2 ಕೊಡಿ ಅಣ್ಣ. ದೇವರಾಜನಿಗೆ ಈ ದೇವ ಅನ್ನಂಗಾದ ಬಲಿಸಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅವನೇ ಕಂಟೆಂಟ್ ನನಗೆ. ಸೈಕ್ ಮಾಡ್ತೇನೆ. ಸೈಕ್ ಅಂದರೆ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ, ಜೊತೆ ಸುತ್ತಾಡಬೇಕು ತಗೋತೆ. ಇನ್ನು ತುಂಬ ಹೋಗ್ಬೇಕು ಇದೇ ರೋಡು. ಮೆಂಟಲ್ ಕೇಸ್ ಅನಿಸ್ತಿದೆ ಇವ್ರ ಬಂದ್ಬಿಟ್ಟು. ಏನು ವಿಶೇಷವಾಗಿ ಕಾಲ್ ಮಾಡ್ತಾ ಇದ್ದೀರಾ? ಏನು ಅಂತೆಲ್ಲ ಒಂಚೂರು ಹೇಳೋಣ. ಏನು ಮಾಡ್ತಿದ್ದೀರ ಅಂತ? ಕೇಸರಿಮಯ ಮಾಡಬೇಕು ಅಂತ. ಕೇಸರಿಮಯ ಆಲ್ ದ ಬೆಸ್ಟ್. 2 ಕೊಡೋಣ. 2 ಹಾಂ. ಇವನೊಬ್ಬ ತಲೆ ಮೆದ್ಲಿ ಕೈ ಹಾಕೋದಂದ್ರೆ ಇವನು ಇಂಥರಿಂದಾನೆ ಬಾರದೇ ಇಲ್ಲ ಗೈಸ್. ಏನು ಕೆಟ್ಟ ಮಾತಾಡೋಕ್ಕಾದಿಲ್ಲ, ಮಾತಾಡಲ್ಲ ಇವತ್ತೊಂದು ದಿವಸ ಗೈಸ್. ಬೆಟ್ಟ ಹತ್ತದ್ ಬಿಟ್ಬಿಟ್ಟು ಬೇರೆ ಎಲ್ಲೆಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀರ ಗೈಸ್.
ಇವ್ರ ಜೊತೆಗಿದ್ರೆ ಇವತ್ತು ನಿಜವಾಗ್ಲೂ ನಾವು ಬೆಟ್ಟ 10 ವರ್ಷದಿಂದ ನಾಳೆ ಆಗುತ್ತಾ ಅಂತ ನಂಗೆ ಏನೋ ಡೌಟ್ ಆಗ್ತಾವೆ. ಒಂದು ನಿಮಿಷ ಅನ್ಕೊಂಡು ಏನು ತಲೆ ಹೇಳ್ಬಾರ್ದು. ನೋಡಿ ಗೈಸ್, ಫೈನಲಿ ಮತ್ತೆ ರೋಡಿಗೆ ಬಂದ್ವಿ. ಇವಾಗ ಸವಾಸ ಅಲ್ಲ ಗೈಸ್, ಇನ್ನು ಸುಮಾರು ದೂರ ನಡಿಬೇಕು. ಎಲ್ಲ ಥರ ಸ್ಪೆಷಾಲಿಟಿ ಇರುತ್ತೆ. ವಾಟರ್ ಬಾಟ್ಲು ಬೇಕಾ, ಪ್ರತಿಯೊಂದು ಸಿಗುತ್ತೆ ರೋಡಲ್ಲೇ. ಎಷ್ಟು ಜನ ಬರ್ತಾರಂತ ನೋಡಿ, ಹೆವಿ ಜನ ಬರ್ತಿದ್ದಾರೆ ಗೈಸ್. ಪುನೀತ್ ಬ್ರೋ ನಮ್ಮ ಬಿಟ್ಬಿಟ್ಟೆ ಹೋಗಿದ್ದಾರೆ. ಇನ್ನು ನಮ್ಮ ಮಕ್ಕಳು ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಒಬ್ಬರೇ ಸೈಕಲ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನೋಡ್ರಿ ಇನ್ನು ಎಲ್ಲಿದೆ ಗೊತ್ತಾ, ಇನ್ನು ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀವಿ. ಇವ್ರು ಸವಾಸದಲ್ಲಿ ಅಲ್ಲಿ ಅಡ್ಡಾಡ್ಕೊಂಡು ಹೋಗ್ಬಿಟ್ಟು ಇನ್ನು ತುಂಬ ದೂರ ಹೋಗ್ಬೇಕು. ಆ್ಯಕ್ಚುಲಿ ಅವ್ರ ಮನೆ ರೂಟೇ ಗೈಸ್, ನಮ್ಮ ದೋಸ್ತಿದ್ದು ಇವ್ನ ಮನೆ ರೂಟಲ್ಲೇ ಇರೋದು ಗೈಸ್. ಎಲ್ಲ ಸೈಕ್ ಮಾಡ್ತೀನಿ ಅಣ್ಣ, ಯೂಟ್ಯೂಬರ ಬೇಗ ಸತ್ತೋಣ. ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು. ಒಂದಾನೊಂದು ಕಾಲದಲ್ಲಿ ತೋಟದಲ್ಲೇ ಬಟ್ಟೆ ಬಿಡಿಸ್ತಿದ್ದೆ, ಕಳೆ ಹೊಡಿತಿದ್ದೆ. ಆ ತೋಟ ಈಗ ಹೇಗಿದೆ ನೋಡಿ. ಇದೇ ತೋಟ ಅವ್ರದ್ದು. ಆ್ಯಕ್ಚುಲಿ ಗೈ ನಮ್ಮ 3 ಜನ ಸವಾಸನ ಬೇಡ ಅಂತ ಹೇಳ್ಬಿಟ್ಟು ಪುನೀತ್ ಬ್ರೋ ಎಲ್ಲಿಗೋ ಹೋಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ. ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಒಬ್ಬ ನಡ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನೆಲ್ಲ ಬಿಟ್ಟು. ಬ್ರಹ್ಮ ವಿಷ್ಣು ಮಹೇಶ್ವರ. ಹಾಗೆ ಒಂದು ಡೈಲಾಗ್ ಬಂದ್ರೆ ಐರಾವತ ಇದು ತುಂಬಾ ಚೆನ್ನಾಗಿದೆ, ತುಂಬಾ ಜಾರ್ತಾ ಇದೆ. ಹುಷಾರಾಗಿ ಹೋಗಿ. ಇದೇ ಫಸ್ಟ್ ಹೇಗಿದೆ ಎಕ್ಸ್ಪೀರಿಯನ್ಸ್? ಸ್ಟಾರ್ಟಿಂಗು ಇನ್ನೂ ಗೊತ್ತಾಗಿಲ್ಲ. ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಹೈ. 1% ಬಂದಿಲ್ಲ ಗೈಸ್, ಇನ್ನು ತುಂಬ ಇದೆ. ಪೊಲೀಸರು ವಿಡಿಯೋ ಮಾಡಕ್ಕೆ ಹೋಗಿದ್ದಾನೆ ಇವಾಗ. ಸೈಕ್ ಅಂದರೆ ಫುಲ್ಲು ಸೈಕ್ ಮಾಡ್ತಿದ್ದಾನೆ. ಇಲ್ಲೇ ಹೆವಿ ಟೈರ್ಡ್ ಆಗ್ತಿದೆ ಗೈಸ್. ಇಷ್ಟಕ್ಕೇನೆ ಸ್ಟಾರ್ಟಿಂಗು. ಎಷ್ಟನೇ ವರ್ಷ ಹತ್ತದೇ ಇರೋದು? 13ನೇ ವರ್ಷ. 1 ಡಜನ್ ಕಂಪ್ಲೀಟ್ ಮಾಡಿ ಇನ್ನೊಂದು ಎಕ್ಸ್ಟ್ರಾ ಹೊಡೀರಿ ಅಲ್ಲಿಗೆ. ಯಾವ ಮಂಡ್ಯ. ನಿಮ್ದು ಗುಲ್ಬರ್ಗನಾ? ಅಂಬರೀಷ್ ಅಣ್ಣನವರು ಮಂಡ್ಯದಿಂದ ಬರ್ತಿದ್ದಾರೆ ನೋಡಿ. ಇದು ಮಂಡ್ಯ. ಇದು ತಾಯಿ ದೇವಿರಮ್ಮನ ಆಶೀರ್ವಾದ. ಮಂಡ್ಯದ ಗಂಡು ಜನ ಇದ್ದಾರೆ, ಪರವಾಗಿಲ್ಲ, ಅಷ್ಟೇನು ಕಮ್ಮಿ ಏನಿಲ್ಲ, ಲೆವೆಲಿಗೆ ಇದ್ದಾರೆ. ನೋಡಿ ಅವನೇನೋ ಮಾಡ್ತಾನೆ. ಮಚ್ಚ ನೀನೇ ಕಂಟೆಂಟು ನೋಡಿ. ನಮ್ಮೂರೇ ನಿಮ್ಮೂರು ಜೀವೆಲ್ಲ ನಮ್ಮೂರು. ಸಾಕು, ಸಾಕು ಗೊತ್ತಿಲ್ಲ. ನೋಡಿ ಗೈಸ್, ಇವಾಗ ಸೈಕ್ ಮಾಡ್ತಾನೆ ಇವಾಗ ಬರೋರಿಗೆಲ್ಲ. ನಗುತ್ತಾ ನೀ ಬಂದೆ. ಈ ತರ ಜನಗಳಿಗೆ ಹಿಂಸೆ ಕೊಡಬಾರ್ದು ಅಂತೆಲ್ಲ ಹೊಡಿತೀರ ಇದ್ದಲ್ಲಿ. ನಗು ಬಂದೆ. ಇವನ್ ಜೊತೆ ಹೋದ್ರೆ ದೇವರೊಳಗೆ ಇವತ್ತು ಬೆಟ್ಟ ಹತ್ತಲ್ಲ ಗೈಸ್. ಬಿಟ್ಬಿಟ್ಟು ಹೋಗೋದೇ ಒಳ್ಳೇದು ಅಂತ ಅನಿಸ್ತಿದೆ. ಬಟನೆ ಹಾಕಿದ್ರು ಅದಕ್ಕೆ ತೊಂದರೆ ನೋಡಿ. ಫುಲ್ ಟೈರ್ಡ್. ಬರೋರ್ಗಲ್ಲ ನಮ್ಮ ಅಮ್ಮಂದಿರಲ್ಲ ಹತ್ತಿ ಬರ್ತವ್ರೆ ಅಂತ ಹೇಳ್ತೇನೆ.
ನಗುತ್ತಾ ನೀ ಬಂದಂಗೆ ಬತ್ತಾವ್ರೆ ಅವರು. ಬರ ಅಕ್ಕನೂ ಬಿಡಲ್ಲ ಅಲ್ಲ ಮಾರ, ಸೈಕ್ ಮಾಡ್ತೀನಿ. ನಾನು ಹುಟ್ಟಿದ ಈ ಊರು ಬೇಗ ರೋಗಿಲ್ಲ ರೋಗಿ. ಬ್ರೋ ಬೇಗ ಏನಾರು ಹೇಳಿ, ಬೇಗ ಏನಾರು ಹೇಳಿ. ನೀವು ತುಂಬಾ ನೈಸು. ಸಕದಾಯ್ತು ಬ್ರೋ, ಐಸು ನೀವು ತುಂಬ ನೈಸ್ ಅಂತ ನೋಡಿ ಗೈಸ್. ಸೂಪರ್ ಅಣ್ಣ, ಹೆವಿ 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 ಹೆವಿ. ಹಾಯ್ ಹಲೋ ನಮಸ್ಕಾರ ಬಾಯ್. ಏ ಬಾಡೆ ಗೈಸ್ ಇವ್ನ ಜೊತೆಗಿದ್ರೆ ಯಾರೋ ಹೊಡಿಸ್ಬಿಡ್ತಾನೆ, ಒಂದು ಸವಾಸ ಬಿಟ್ಬಿಟ್ಟು ಹೋಗ್ತೀನಿ ಇವಾಗ. ನೋಡಿ ಹೆಂಗಿತ್ತು ಅಂದ್ರೆ ಬೆಟ್ಟ ಹತ್ತಿದ್ ಮೊದಲು ಹೆಂಗಿತ್ತು ಅಂತಂದ್ರೆ ಏನ್ ಹೆಂಗಿತ್ತು ಆಗ್ತಿಲ್ಲ. ಬಿಟ್ಟೆ ಹೋಯ್ದಾರ ಸೈಕ್ ಮಾಡ್ತೇನೆ ಗೈಸ್. ಸೈಕ್ ಅಂದ್ರೆ ಓ ಅಲ್ಲಿ ಇಲ್ಲಿ ನ್ಯೂಸ್ ನಮ್ಮ ಚಿಕ್ಕಮಂಗ್ಳೂರದೊಂದು ಯಾವುದೋ ನ್ಯೂಸ್ ಅನ್ಸುತ್ತೆ. ಐ ಥಿಂಕ್ ನನಗೆ ಅದು ಯಾವ್ದು ಮತ್ತೆ ಚಿಕ್ಕಮಂಗ್ಳೂರಲ್ಲಿ ಪಬ್ಲಿಕ್ ಇಂಪ್ಲಾಕ್ಟ್ ಅಲ್ಲ, ಮೇ ಬಿ ಅದೇ ಅನ್ಸುತ್ತೆ. ಅದಕ್ಕೆ ರಿಚೂಟ್ ಆಗ್ತೀರ ಇಲ್ಲಿ. ಸಾಮ್ರಾಟ್ ಕನ್ನಡಿಗ, ನಾನು ನಿಮ್ಮನೆ ಮಗ ಸಾಮ್ರಾಟ್ ಕನ್ನಡಿಗ. ನಮ್ಮವರೇ ಲೋಕಲ್ ಮಲೆನಳ್ಳಿ ಇಲ್ಲ. ಏನಾರ ಹೇಳೋಣ ಎಕ್ಸ್ಪೀರಿಯನ್ಸ್ ಎಲ್ಲ ಹಂಗೆ ಬೆಟ್ಟ ಹಂಗೆ ನಾವ್ ಹೇಳಕ್ಕಿಂತ ಅವ್ರ ಹತ್ತಿ ಫೀಲ್ ಮಾಡೋದ್ರಲ್ಲೇ ತುಂಬಾ ಖುಷಿ ಇದೆ. ಬ್ರೋ ಹೇಳಕ್ಕಿಂತ ಹತ್ತು ಫೀಲ್ ಮಾಡೋದ್ರಲ್ಲಿ ಫೀಲ್ ಆಯ್ತಂತ ಬೀರೂರ್ ಭಾಗ್ಯಮ್ಮನ ಮಗ ಅವನು ನೋಡಿ ಪೇಟ ಕಟ್ಕೊಂಡು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಇನ್ನು ಪಿಕ್ಚರ್ ಅಭಿ ಬಾಕಿ ಹೈ, ಕ್ಲೈಮ್ಯಾಕ್ಸ್ ಅಭಿ ಬಾಕಿ. ಗೈಸ್ ಇವ್ರ ಊರಲ್ಲಿ ಸುಮ್ಮನೆ ಅವನಿಗೆ ಹುಚ್ಚ ಅಂತ ಕರೆಯಲ್ಲ, ಹೆಂಗಸರು ನಿಜವಾಗ್ಲೂ ಹುಚ್ಚಾನೆ ಅನ್ಕೊಂಬಿಡಿ, ಆ ಲೆವೆಲಿಗೆ ಆಡ್ತಾನೆ. ಯಾಕಂದ್ರೆ ಸುಸ್ತಾಯ್ತಾ ತಿರ್ಗಾರು ಲೋ ಇವ್ನು ನಗೆಳೆ ಸುಸ್ತು ಮಾಡ್ತಾನಲ್ಲೋ, ಅತ್ತಾಗಲ್ಲ ಬೆಟ್ಟ ಇಲ್ಲ ಅರ್ಧ ನಗೆಯಾಡ್ಬಿಟ್ಟೆ ಟೇಡ್ ಅನಿಸ್ತಿದೆ, ಆ ಥರ ಆಗ್ಬಿಟ್ಟಿದೆ. ಅವ್ರ ಬಡ್ಡಿ ಹೋಗ್ಬೇಡ, ಹೆಂಗಸರೆಲ್ಲ ಎದುರ್ತೀರ ನೀನ್ ನೋಡಿ. ಹೆಂಗಸ್ರಲ್ಲ ಎದುರ್ತೀರ, ಹತ್ರಕ್ಕೆ ಹೋಗ್ಬೇಡ. ಇವ್ನು ಡೈಲಾಗ್ ನೋಡಿ, ನಮ್ದಲ್ಲ ನಮ್ಮ ಎದುರುಗಡೆ ಚಾಯ್ ಇವನ್ ಚಾಯ್ ಅವ್ನು ಇಡ್ಲಿ ಹೊಡೆ ನೋಡಿ. ಇವ್ರಿಗೆಲ್ಲ ಸುಸ್ತಾಗ್ಬಿಟ್ಟು ಪಾಪ ಕುತ್ಕೊಂಡ್ಬಿಟ್ಟವ್ರೆ. ಅಕ್ಕ ಇಳಿದ್ರ ನಮ್ಮ ಸಂಸಾರ ಆನಂದ ಸಾಗರ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ವಿಡಿಯೋದಲ್ಲಿ ಏನಿಲ್ಲ, ನಾವು ಜಾಸ್ತಿ ಮಾತಾಡಿಲ್ಲ, ನಗೆ ಆಡಿರೋ ಜಾಸ್ತಿ ನಾನು ಅನ್ಕೊಂಬಿಡು. ನನ್ನ ಗೊತ್ತಿರೋ ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ ಎಲ್ಲ ನಾನು ಸೈಕ್ ಮಾಡ್ತೇನೆ ಆಲ್ರೆಡಿ, ಇನ್ನೂ ಹತ್ತೇ ಇಲ್ಲ ಜಾಸ್ತಿ, ಹೆವಿ ಹತ್ಬೇಕಿನ್ನು. ಇವಾಗಲೇ ಆಗ್ತಿಲ್ಲ, ಹೆವಿ ಟೈರ್ಡ್ ಆಗ್ತಿದೆ. ಬಾರೋ ಆಯ್ ಮಾಡೋಣ ಒಂದು ಅದೇ ಖುಷಿಗೆ. ನಾನು ಬೆಟ್ಟ ಹತ್ತಿ ಸುಸ್ತಾಗಿಲ್ಲ, ನೆಗೆಡೆ ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್, ಅಷ್ಟು ನೆಗೆಡಿಸ್ತಿದೆ. ಸುದೀಪ್ ಸರ್ ಸವಿ ನೆನಪಲ್ಲಿ ಬಂದಂಗೆ ಬರ್ತಾವ್ರಿ ಇವರು.
ನೋಡಿ ಮೆಂಟ್ಲಾಡ್ದಂಗೆ ಆಡ್ತಾವನೆ. ಹೆಂಗಸರೆಲ್ಲ ಎದುರ್ತಿಯಾರ ಅವನನ್ನು ನೋಡಿ, ಆದ್ರೂ ಅವ್ನು ಲಾಗ್ ಮಾಡೋದು ಬಿಡಂಗಿಲ್ಲ. ಹೆಂಗಸರಿಗೆಲ್ಲ ಎದುರ್ಕ ಲಾಗ್ ಮಾಡ್ತಾರೆ. ನಗ್ಗೇಳ್ಬಿಟ್ಟೆ ಸುಸ್ತಾಗ್ಬಿಟ್ಟು ಹಿಂಗ ನಮ್ಮ ರೈತರು ಅಣ್ಣ ಟೆನ್ಷನಲ್ಲಿ ಅವರೇ, ಅಕ್ಕ ಫೋನ್ ಎತ್ತಿಲ್ಲ ಅಂತ. ಯಾಕೆ ನೀನು 13 ಸಲ ಫೋನ್ ಮಾಡಿದ್ರು ಫೋನ್ ಎತ್ತಿಲ್ಲ ಅಂತ ಅದೇ ಟೆನ್ಷನಲ್ಲಿ ಇಲ್ಲೂ ಕಾಲ್ ಮಾಡ್ಕೊಂಡು ಹೋಗ್ತವನೆ. ಆ ತುದಿಗೆ ಹೋಗ್ಬೇಕು. ನಾವೇನೋ ಆ್ಯಕ್ಚುಲಿ ನಮ್ಮ ಕಾಲು ಭಾಗನೂ ಬಂದಿಲ್ಲ, ಇಲ್ಲಿಗೇನೆ ಆಗ್ತಾಯಿಲ್ಲ. ಆ ಲೆವೆಲಿಗೆ ಸುಸ್ತಾಗ್ಬಿಟ್ಟಿವಿ. ಮೀನ್ಸ್ ಸುಸ್ತಾಗ್ತಾ ಇರಲಿಲ್ಲ, ನನ್ನ ಮಗನಿಂದ ಸುಸ್ತಾಗ್ತಾ ಇದ್ದೀನಿ. ಊಟ ನೋಡಿ ಇವಾಗ ಒಂದು ಹಂಗೆ ಸ್ಯಾಂಪಲ್ ಇವಾಗ ನೋಡಿ. ಹತ್ತಿಲ್ಲ ಇಳಿದಿಲ್ಲ ಹತ್ತುತ್ತಾನೆ ಇದ್ದೀರಿ, ಕಂಚಲ್ಲ ತಾಮ್ರಲ್ಲ ಪಳ ಪಾಳ ಒಳೆದಾದ, ಏನು ಕೊಡ ಏನು ಕೊಡವ. ನೋಡಿ ಗೈಸ್, ಓ ಸತ್ತೋಗ್ಬಿಡ್ತೀನಿ ಮಚ್ಚ, ನಿನ್ನ ಕೈ ನಿನ್ನಿಂದ ಆಯ್ತಲ್ಲ. ನಗು ನಗು ಟೀಸ್ ಮಾಡ್ಕೊಂಡು ಹೋಗ್ತಾನೆ ಗೈಸ್, ಎಲ್ಲರನ್ನು ಹೆವಿ ಟೀಸ್ ಮಾಡ್ತಿದ್ದಾನೆ. ಯಾವಂದಾಗಾರ ಹೊಡಿಸ್ತಾನ ಅಂತ ನಂಗೆ ಡೌಟ್ ಆಗ್ತಾ ಉಂಟು. ನೋಡಿ ಆಡೋದು ನೋಡಿ, ಫೋನ್ ಒಂದು ಇಟ್ಕೊಂಡು ಹೇಳಿ ಪಂಚೊಳಗಿಂದ ಎತ್ತಕೊಳ್ಳೋ ಲೋ, ಮತ್ತು ಆಮೇಲೆ ಹೀಗೆ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ನೋಡಿ ಸೈಕ್. ಅವ್ರು ನೋಡ್ಕೊಂಡು ಹೋಗ್ಬೇಕಷ್ಟೇ, ನಾವು ನೋಡಲ್ಲ. ಯೂಟ್ಯೂಬ್ ಲಾಗ್ 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 ಬ್ರೋ 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 ಲೈಟ್ ವೈಟ್ ಬೇಬಿ ಅಂತ ಸಾಕು ಸಾಕಂದ್ರೂ ಬಿಡ್ತಾಯಿಲ್ಲ ಗೈಸ್. ಸಾಕು ಸುಸ್ತು ಮಾಡ್ತೀಯಾನೆ. ಬೇಕು ಪಾನಿ ನೀನು. ಅತ್ತೆ ಸುಸ್ತಾಗಿಂತ ಅವ್ನ ಜೊತೆಗೆ ನಗಾಡ್ ಸುಸ್ತಾಗ್ತಿದ್ದೀನಿ ನಾನು. ಹೇಳೋ ಮಚ್ಚ, ಅವ್ನ ಬಗ್ಗೆ ಏನಾರು ಹೇಳು, ಉಗ್ಗಿ ಅವನಿಗೆ ಬಗ್ಗೆ ಹೇಳಾಗಿದೆ ಆಲ್ರೆಡಿ, ಮತ್ತೆ ಹೇಳ ಅಂತದೇನು ಉಳಿದಿಲ್ಲ. ನೀವೇ ನೋಡ್ತಿದ್ದೀರಾ, ನೋಡ್ಕೊಳ್ಳಿ ಇನ್ನೊಂದ್ಸಲ. ಕಿತ್ಕೊಂಡು ಕಳ್ಳ ನಾಚ್ಕೊಂಡು ಹೋಗ್ತಾವ ಮೂಲಿಗೆ. ಅವ್ರ ಹುಡುಗಿಯರ ಜೊತೆಗೆ ನಿಮ್ದೇ ಹೋಗಕ್ಕೂ ಬಿಡ್ತಿಲ್ಲ ಗೈಸ್. ಗೊತ್ತಿರೋ ಹುಡುಗರು ಬಂದ್ರು ಅಂತ ಚಿರ್ತೆ ಇದು ಒಲೆ ಒಲೆ ಭಾಗ್ಯಕ್ಕ 32 ಕಾಣಿಸ್ತಾ ಇದಾವೆ. ಅಲ್ಲ ಯಾರನ್ನು ಬಿಡ್ತಾ ಇಲ್ಲ ಗೈಸ್. ಖುಷಿ ಆಯ್ತಾ? ಅಲ್ಲಿ ಹೊಡಿತದ್ರೆ ಅವ್ರದ್ದು ಗಾಡ ಮುಗಿದು ಕಳ್ಸಿದ್ರು. ಹತ್ತತ್ತಿಗೇನೋ ಒಂದು ಅರ್ಧ ಜೋಶ್ ಅಷ್ಟೇ ಇದು, ಅರ್ಧಾದ್ಮೇಲೆ ಅರ್ಧ ಸತ್ತೋಗಿರ್ತೀವಿ ರೀ. ಖುಷಿ ಖುಷಿ. ನೋಡಿ ಗೈಸ್, ನೋಡಿ ನೋಡಿ ಹೆಂಗೆ ಆಡ್ತೀಯ ನೋಡಿ ಅವ್ನು. ಲೋ ಇವನ್ ಲಾಕ್ಕಿಂತ ನಿಂದ್ರಲ್ಲ ಇವ್ ಬಂದ್ರೆ ಮತ್ತೆ ಸ್ಟೆಪ್ಸು ಸುಮಾರು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಇಲ್ಲೇ ಕುತ್ಕೊಬಿಟ್ರಲ್ಲ ಹತ್ತಾನೆ. ಇನ್ನು ಕಾಲ್ ಭಾಗ ಅರ್ಥದಲ್ಲೇ ನೋಡಿ 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 ಆಡೋದು ನೋಡಿ. ಖುಷಿ ಮತ್ತೆ ಬರ್ಬೇಕಿರಲ್ಲ ಬಿಡಿ ನಿಮಗೆ.
ನಿಮ್ದೇ ಹೋಗಿ ಬಿಡಲ್ಲೋ ಹೋಗರ್ಗಾರು ಬಂಡ್ಲಿ ತರ ಅನ್ಕೊಂಡು ಹೋಗ್ತವನೆ. ಕೂದಲೆಲ್ಲ ಹೊಂಡಿಸ್ಕೊಂತಾರೆ ಈಗ. ತುಪ್ಪ ಸೋರ್ತೀರ ಲಡ್ಡು ಕೊಡ್ತಾರ ಮೇಲ್ಗಡೆ. ಯೂಟ್ಯೂಬಲ್ಲಿ ಉಜ್ಜಿತ್ತೀನಿ ಇನ್ನು ಚಾನಲ್ ಈ ಥರ ಗೊತ್ತಿದ್ರೆ ಇಷ್ಟು ಸ್ಪೀಡಾಗಿ ಎಲ್ಲ ಕೆಳಗಡೆ ಕೂತಿದಾರ ಅಂತ. ಏನ್ ಪಟ್ರಂಗಣ್ಣ ಹಿಡಿಯೋದು ಹಿಡ್ದೆ ಸರಿಯಾಗಿರೋದು ಹಿಡ್ದಿದ್ದೀವಿ ಬಿಡು. ಎಲ್ಲ ನೆಗೆಡ್ಕೊಂಡು ಬೈಕೊಂಡು ಹೋಗ್ತೀರ ಗೈಸ್. ಏನಾದ್ರು ಮಾತಾಡ್ಬೇಕಣ್ಣ? ಖಂಡಿತ ಏನು ಮಾತಾಡ್ಬೇಕು? ಏನಾದರೂ ಮಾತಾಡಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಹೆಂಗ್ ಮಾಡ್ತಾನೆ ಕಾಮಿಡಿ ಅಮ್ಮ? ಕಾಮಿಡಿ ಹೆಂಗ್ ಮಾಡ್ತಾನೆ ಅವನ ಹೇಳೋದಕ್ಕೆ ನಗೆಡ್ಕೊಂಡು ಅಮ್ಮ ಏನಾರು ಹೇಳಿ. ಎಕ್ಸ್ಪೀರಿಯನ್ಸು ಅವಳಿಂದ ನಗೆಡ್ಕೊಂಡ್ ಬರ್ತೀಯಾರ ಇವ್ನು ಆಡೋದು ನೋಡಿ ಅಮ್ಮರು. ಮತ್ತೆ ಅವ್ರ ಹತ್ರ ಹೋಗ್ಬಿಟ್ಟು ಏನು ಅಕ್ಕಾರ್ ವ್ಯಾಪಾರ ಮಾಡ್ತಾರೆ, ಖುಷಿ ನೋಡಿ ಮುಕ್ತಲ್ಲಿ ಖುಷಿ ನಗ್ನಾಗ್ತಾ ಇರ್ಬೇಕು. ನಗು ಬರ್ನಿಲ್ಲ ಅಂದ್ರೆ ಕಚ್ಕೊಂಡು ಹಿಡ್ಕೊಂಡು ನಗ್ಬೇಕು ನೋಡಿ ನಮ್ಮ ಸಂಸಾರ. ಸರ್ ಹಾಯ್ ಮಾಡಿ ಸರ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ವೆರಿ ಗುಡ್ ವೆರಿ ಗುಡ್ ಲವ್ಲಿ. ಹಾಯ್ ಮಾಡು ಮಗ, ಹಾಯ್ ಮಾಡು ಮಗ. ಪ್ರಮೋಷನ್ ಕಂಫರ್ಟ್ ಪ್ರಮೋಷನ್ ಮಾಡಿದ್ರೆ ಜಾಕಿ ನಾವು ಪ್ರಮೋಷನ್ ಮಾಡ್ತೀನಿ ಅದ್ರ ಬಗ್ಗೆನೆ. ಆಯ್ ಮಾಡಿ ಬ್ರೋ, ಆಯ್ ಮಾಡಿ ಆಯ್ ಮಾಡಿ ಬಡೇ. ಮುಂದೆ ಎಡಿಟ್ ಮಾಡಲ್ಲ ಆಯ್ ಮಾಡಿಲ್ಲ ಅಂದ್ರೆ ಬ್ರೋ. ಸರ್ ಸುಸ್ತಾಗ್ಬಿಟ್ಟವ್ರ ಪಾಪ. ಇವಾಗ ನಮ್ಮ ಪಯಣ ಸಾಗ್ತಾ ಇದೆ. ಆಯ್ ಮಾಡಿ ಬ್ರೋ. ಸರ್ ಆಯ್ ಮಾಡಿ ಸರ್. ಅದೇನು ಹಲೋ ಮ್ಯಾಮ್, ಹೌ ಆರ್ ಯು? ಐ ಆಮ್ ಫೈನ್ ಆ್ಯಂಡ್ ಯು? ಏ ಬಾಡೆ ಬ್ರೋ ಬೇಬಿ. ಖುಷಿಯಿಂದ ಹತ್ತೋರು, ಸಿಟ್ಟು ಮಾಡ್ಕೊಂಡು ಹತ್ತೋರು, ಅರ್ಕೆ ಮಾಡ್ಕೊಂಡು ಹತ್ತೋರು, ಮುಂದೂ ಗೊತ್ತಿಲ್ಲ, ನಗ್ತಾನೆ ಇಲ್ಲ. ಇಲ್ಲ ಇಲ್ಲ ಹಿಡಿಯಲ್ಲ, ಎಡಿಟೇ ಮಾಡಾಕ್ತೀನಿ. ಅದು ಕಣ ಭಯ ಮಚ್ಚ. ಸರ್ ಆಯ್ ಮಾಡಿ. ಹೆವಿ 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 ಬೆಂಕಿ. ನಮ್ಮ ಹುಡುಗರು ನೋಡಿ ಹೆಂಗೆ ಹತ್ತಾರೆ. ನನ್ನ ವಯಸ್ಸಲ್ಲಿ ಹತ್ತಿದ್ದೆ ನಾನು ಹಿಂಗೆ. ಇಳಿತಾರ ಕಣ ಅವ್ರು ಹೊತ್ತಿಲ್ಲ. ಇಳಿತವ್ರ ಅವ್ರ ವಯಸ್ಸಲ್ಲಿ ನೀನು ಹತ್ತುತ್ತಿದ್ದೆ ಹಂಗೆ, ನನ್ನ ವಯಸ್ಸಲ್ಲಿ ಹತ್ತವ್ರೆ ಹಂಗೆ ಅಲ್ಲ. ಏನಲ್ಲ ಉಲ್ಟೆ ಹೇಳ್ತೀಯ. ಸಾಮ್ರಾಟ್ ಕನ್ನಡಿಗ. ಬ್ರೋ ಹಾಯ್ ಮಾಡಿ ಬ್ರೋ. ನಮ್ ಕಡೆ ಬ್ರೋ ಮೇಲೆ ಗೋವಾ. ಸುಸ್ತಾಗ್ಬಿಟ್ಟಾರ ಅಣ್ಣಂದಿರು. RCB ತಂಡದ ನಾಯಕರೆಲ್ಲ ಬರ್ತವ್ರೆ. ಇಲ್ಲ ಜೈ RCB ಜಯ ಹೇಳಂಗಿಲ್ಲ, ಟಿ ಶರ್ಟ್ ಹಾಕೊಂಡಿಲ್ಲ ಬ್ರೋ. ಆಯ್ ಮಾಡಿ ಸಾ ಒಂದು. ಕಿತ್ಲೆ ಬೇಡ ಬಿಡಿ ಸರ್ರು ಕಿತ್ಲೆ ಕೊಡ್ತಾವ್ರ ಒಂದು ಸುಸ್ತಾಗಿವಂತ. ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ನೇಮು
ಚಂದ್ರಶೇಖರ್ ಸರ್, ಹರೀಶ್ ಸರ್, ರಮೇಶ್ ಸರ್, ಜಯಣ್ಣ ಸರ್ ಎಲ್ಲ ಸೇರಿ ಒಂದು ಕಿತ್ಲಾಂಡ್ ಕೊಟ್ಟಾರೆ. ಅದೇ ನಮಗೆ ಅದು ಸಂತೋಷ, ಅದೊಂದು ಎನರ್ಜಿ. ಅವ್ರು ಕೊಡ್ಲಿ ಬಿಡ್ಲಿ, ಹಿಂಗೊಂದು ಪ್ರೋತ್ಸಾಹ ಕೊಡ್ತಾರಲ್ಲ, ಅದೊಂದು ಎನರ್ಜಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಪ್ರೀತಿ ಪ್ರೇಮ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ, ಹೀಗೆ ಇರ್ಲಿ, ಹೀಗೆ ಇರ್ಲಿ, ಸದಾ ಇರ್ಲಿ, ಸದಾ ಇರ್ಲಿ. ನಿಮ್ಮೇನ್ ಕೊಟ್ಬಿಟ್ರ ಇಲ್ಲ ಅಮ್ಮವ್ರು ಬರ್ತಾವ್ರ, ಅಮ್ಮವರು. ಜೈ. ಅವನ್ಯಾರ ಹೇಳ್ದ ಬಾಗೋ ಬೀಚಕ್ಕೆ ಹೋಗ ಕಳ್ಸುತ್ತೆ ಅಂದ್ಬಿಡ್ನಲ್ಲ ಗುರು. ಏ ಬಾಡಿ ಲೈಟ್ ವೇಟ್ ಸರ್ರು ಕಿತ್ಲಾಂಡ್ ಕೊಟ್ರು ಬ್ರೋ. ಕರೆಕ್ಟ್ ಕಣ, ಜೀವನದಲ್ಲಿ ಭಯ ಇರ್ಬೇಕು. ಎರಡನೇ ವರ್ಷ ನೆಕ್ಸ್ಟ್ ಏನಾರು ಹೇಳಕ್ಕ ಬೇಗ. ನೈಟ್ ಆಗಿದೆ, ತುಂಬಾ ಚೆನ್ನಾಗಿ ಹತ್ತಿದ್ವಿ, ಹಾಂ ಬೆಳಗ್ಗೆ ಆಗ್ಬಿಟ್ಟಿದೆ, ಹಾಂ. ಸುಸ್ತಾಗ್ತಿದೆ, ಹತ್ತಕ್ಕಾಗ್ತಿಲ್ಲ. ನಮ್ಮ ಅಕ್ಕನ ಬ್ರೋ ಎಲ್ಲೋದ್ರು, ಸೈಡಲ್ಲಿ ಹೋಗ್ಬಿಟ್ರು. ಖುಷಿ ನೋಡು, ನಗ್ತಿರ್ಬೇಕು ಅವಾಗ ಅವಾಗ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇನ್ನೊಂದ್ಸಲ ಹೇಳಕ್ಕ, ಜೈ ಶ್ರೀರಾಮ್. ಬೇಗಳು ಮಚ್ಚ, ಬೇಗಳು ಬೇಗಳು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಏನಾರು ಹೇಳೋ ಮಾರ್ಯ. ಚಾನಲ್ ಓಪನ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಆಗು. ಅದಕ್ಕಿಂತ ಮುಂಚೆ ಅಕ್ಕವರು, ಅಣ್ಣವರು, ಅಮ್ಮವರು. ಫ್ರೀ ಫ್ರೀ ಏನೋ ಏನು ಕೊಡ್ತವ್ರೆ? ಬಾದಾಮ್ ಹಾಲು. ಹಾಯ್ ಬ್ರೋ. ನಾವು ಸುದೀಪ್ ತಾಂಡ ಗುರುಕಿರಣ್ ಅಂತವ್ರಲ್ಲ. ಉಚಿತ ಪಾನಕ ಕೊಡ್ತಾವ್ರೆ. ದೀಪಾವಳಿ ಹಬ್ಬದ ಶುಭಾಶಯಗಳು. ಶ್ರೀ ಪತಂಜಲಿ ಯೋಗ ಸಮಿತಿ ರೀ ಕರ್ನಾಟಕ ಚಿಕ್ಕಮಗಳೂರು, ಲಯನ್ಸ್ ಕಾಪ್ ಚಿಕ್ಕಮಗಳೂರು. ದೇವಿರಮ್ಮನವರ ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಉಚಿತ ಪಾನಕವನ್ನು ವಿತರಣೆ ಮಾಡ್ತಿದ್ದಾರೆ ಲಯನ್ಸ್ ಕ್ಲಬ್. ತತ್ವಮಸಿ ಗ್ರೂಪ್ ದೀಪಾವಳಿಯ ಜೈ ಶುಭಾಶಯಗಳು ಬ್ರೋ. ಬ್ರೋ ಫ್ರೀಯಾಗಿ ಕಿತ್ಲೆಹಣ್ಣು ಕೊಡ್ತಾವ್ರೆ ಅಮ್ಮನವ್ರ ಆಶೀರ್ವಾದದಿಂದ. ನೆಕ್ಸ್ಟ್ ಮೂಸಂಬೆನೂ ಕೊಡ್ತಾರೆ. ಹೆವಿ ಸುಸ್ತಾಗ್ಬಿಟ್ಟು ಸಣ್ಣ ಕೊಟ್ಬಿಟ್ರೆ ಮನ್ಸಿಗೆ ಭಾಳ ಬೇಜಾರಾಗುತ್ತೆ. ಇನ್ನೂ ಕೊಟ್ಬಿಡಿ. ಇದು ಮಾತು ಎಲ್ಲ ಎಣ್ಣೆ ತಗೊಳ್ಳೋ ಏನಾಗಿಲ್ಲ. ನಮ್ಮ ಬೇಜಾರಲ್ಲ ಕೊಡಿ. ಇಲ್ಲ ಮನ್ಸಿಗೆ ಬೇಜಾರು ಮಾಡ್ಬಿಟ್ರಿ. ಒಂದು ಕೊಡಿ ಪಕ್ಕ ಬೇಜಾರು ಮಾಡ್ಬಿಟ್ರೆ ಮಚ್ಚ. ತತ್ವಮಸಿ ಗ್ರೂಪ್ ಮೇಡಮ್ ಹಾಯ್ ಮಾಡಿ ಮೇಡಮ್. ಉಚಿತ ಪಾನಕ ವಿತರಣೆ ಮಾಡ್ತಿದ್ದಾರೆ. ನಮ್ಮ ಸರ್ರು MBA ಅಂತಿದ್ರು, ಅವ್ರು ಮರ್ತ್ಬಿಟ್ಟವ್ರೆ. ಇವನ್ ಮಗನ ಥರ ಇದ್ದ ಕಳ್ಳನ ಮಗ ಅಂತ ಸರ್ರು ನೋಡಿ. ಹೇಳ್ಕೊಂಡು ನಾಲ್ಕು ಗ್ಲಾಸ್ ಕುಡ್ದಾಗ ಆಯ್ತು ಇವನು. 4 ಗ್ಲಾಸ್ ಕುಡ್ದ ಹೆಂಗಿದೆ ನೋಡಿ. ಹಾಯ್ ಮಾಡಿ ಸರ್. ಸರ್ ಬ್ಯುಸಿ ಆಗವ್ರೆ. ಅರ್ಧಗಿರಿ ಆಶೀರ್ವಾದ. ಹರಿಕೈ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಕಾಡ ನೋಡಬಹುದು ಕವಿತೆಯೊಡನೆ ಬಂದು